ಬಹುಕಾಲದ ಬೇಡಿಕೆಯಾಗಿದ್ದ ಪಾಂಡುಪುರ ಮನ್ಮೂಲ್ ಉಪ ಕಚೇರಿಯ ಹೊಸ ಕಟ್ಟಡಕ್ಕೆ ಮನ್ಮೂಲ್ ನಿರ್ದೇಶಕರಾದ ಚಿನ್ಕುರ್ಳಿ ಶಿವಕುಮಾರ್ ನೇತೃತ್ವದಲ್ಲಿ ಈಡೇರುತ್ತಿದೆ ಎಂದು ಹೈನುಗಾರಿಕೆ ಉದ್ಯಮದವರು ಖುಷಿ ವ್ಯಕ್ತಪಡಿಸಿದ್ದಾರೆ. ಪಾಂಡುಪುರ ಪಟ್ಟಣದ ಬನ್ನಾರಿ ಮಾರಮ್ಮ ದೇವಸ್ಥಾನದ ಮುಂಭಾಗದ ಜೆಪಿ ನಗರದ ಬಡಾವಣೆಯಲ್ಲಿ ಪಾಂಡುಪುರ ತಾಲೂಕು ಮನ್ಮೂಲ್ ಉಪ ಕಚೇರಿಯ ನೂತನ ಕಟ್ಟಡವನ್ನು ಸುಮಾರು 4.5 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿದ್ದು, ಕಟ್ಟಡದ ನಿರ್ಮಾಣದ ಭೂಮಿ ಪೂಜೆಯನ್ನು ಮನ್ಮೂಲ್ ನಿರ್ದೇಶಕರಾದ ಚಿನ್ಕುರ್ಳಿ ಶಿವಕುಮಾರ್ ಅವರು ಅಡಿಗಲ್ಲು ನೆಟ್ಟು ಗುದ್ದಲಿ ಪೂಜೆ ನಡೆಸಿ ಪೂಜೆ ಸಲ್ಲಿಸಿದರು. ಪಾಂಡುಪುರ ಪಟ್ಟಣದಲ್ಲಿ ಮನ್ಮೂಲ್ ಉಪ ಕಚೇರಿಗೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಅನೇಕ ವರ್ಷಗಳಿಂದ ಬೇಡಿಕೆ ಇತ್ತು. ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆ ಸಂದರ್ಭದಲ್ಲಿ ಹೈನುಗಾರಿಕೆ ಉದ್ಯಮದಾರರು, ಡೇರಿ ಆಡಳಿತದವರು ಹಾಗೂ ಮನ್ಮೂಲ್ ಚುನಾವಣೆ ಮತದಾರರು ಆಗ ಅಭ್ಯರ್ಥಿಯಾಗಿದ್ದ ಶಿವಕುಮಾರ್ ಬಳಿ ಮನವಿ ಮಾಡಿಕೊಂಡಾಗ, ನಾನು ಗೆದ್ದ ಬಳಿಕ ಮನ್ಮೂಲ್ ಉಪ ಕಚೇರಿ ಕಟ್ಟಡ ನಿರ್ಮಾಣ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದರು. ಇಂದು ಹೊಸ ಕಟ್ಟಡಕ್ಕೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಿನ್ಕುರ್ಳಿ ಶಿವಕುಮಾರ್ ಅವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಮಾತು ಉಳಿಸಿಕೊಂಡಿದ್ದಾರೆ, ನುಡಿದಂತೆ ನಡೆದಿದ್ದಾರೆ ಎಂದು ಹೈನುಗಾರಿಕೆ ಉದ್ಯಮದಾರರು ಶ್ಲಾಘಿಸಿದ್ದಾರೆ. ಇವರು ನಮ್ಮ ಸರ್ ಅಕ್ಕಪುರ ಹೇಳಿದ ರೀತಿ ಏನು ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ನಮ್ಮ ಪಾಂಡುಪುರ ತಾಲೂಕಿನ ಒಂದು 148 ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಎಲ್ಲ ಕಾರ್ಯದರ್ಶಿ ಬಂಧುಗಳ ಒಂದು ಕಚೇರಿ ಅಂದರೆ ಈ ಕಚೇರಿನಲ್ಲಿ ಅವರು ಬಂದು ಇಲ್ಲಿ ಕೂತಿ ಒಂದು ನಮ್ಮ ಹಾಲಿನ ಉತ್ಪನ್ನಗಳಿರ್ಬೋದು, ಉತ್ಪಾದಕರ ಬಗ್ಗೆ ಇರ್ಬೋದು, ಯಾವುದೇ ಒಂದು ಮೀಟಿಂಗ್ ಇರ್ಬೋದು, ಅದಕ್ಕೆ ಒಂದು ಸುಸಜ್ಜಿತವಾದ ಒಂದು ಕಟ್ಟಡ ಬೇಕು ಅನ್ನೋ ದೃಷ್ಟಿಯಿಂದ ನಾವು ಇಲ್ಲಿ ಇವತ್ತು ಶಂಕುಸ್ಥಾಪನೆಗೆ ಒಂದು ಪೂಜೆ ನೆರವೇರಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಇಂಜಿನಿಯರ್ ಸೆಕ್ಷನ್ ಮತ್ತು ಎಲ್ಲ ನಮ್ಮ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಎಲ್ಲ ಅಧಿಕಾರಿಗಳು ಹಾಗೂ ವಿಶೇಷವಾಗಿ ನಮ್ಮ ಪಾಂಡುಪುರ ತಾಲೂಕಿನ ಎಲ್ಲ ನಮ್ಮ ಕಾರ್ಯದರ್ಶಿ ಬಂಧುಗಳು ಹಾಗೂ ನಮ್ಮ DM ಆದಂಥ ಪ್ರಸಾದ್ ಅವರು ಹಾಗೂ ಅವರ ತಂಡ ನಿಜವಾಗ್ಲೂ ಕೂಡ ಭಾಳ ವಿಶೇಷವಾಗಿ ಪೂಜೆ ಮಾಡಿದ್ದೀವಿ. ಪೂಜೆ ಮಾಡಿರೋ ಉದ್ದೇಶ ಅಂದರೆ ಇಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡವನ್ನು ಕಟ್ಟಿ 4 ಕೋಟಿ ಅಧಿಕ ಮೊತ್ತದ ಒಂದು, ಏಕೆಂದರೆ ಒಂದು ಭಾಳ ಇಲ್ಲಿ ನಮ್ಮ ಪಾಂಡುಪುರ ತಾಲೂಕು ಅಂದರೆ ಇವತ್ತು ಹೆಡ್ ಕ್ವಾರ್ಟ್ರು. ಇಲ್ಲಿ ಇಮಿಡಿಯೇಟಾಗಿ ಇವತ್ತು ಈಗ RC ಕನ್ಸ್ಟ್ರಕ್ಷನ್ನುಗೆ ಟೆಂಡರ್ ಆಗಿದೆ. ನಿಯಮಾನುಸಾರ ನಾವು ಈಗ ಗುದ್ಲಿ ಪೂಜೆ ಮಾಡಿದ್ವಿ. ಅದ್ರ ಪ್ರಕಾರ ಒಂದು ಸುಸಜ್ಜಿತ ಕಟ್ಟಡವನ್ನು ಭಾಳ ನಿಮ್ಮ ಸಮ್ಮುಖದಲ್ಲೇ ವಿಶೇಷವಾಗಿ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಾವು ಮಾಡ್ತೇವೆ ಬೇಗ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದಿಂದ ನಾವು ಇಲ್ಲಿ ಉಪ ಕಚೇರಿ ನಿರ್ಮಾಣ ಮಾಡಬೇಕಾದ್ರೆ ನಿವೇಶನ ಖರೀದಿ ಮಾಡಬೇಕಂತ ನಾವು ಸ್ಥಳೀಯವಾಗಿ ಮುನ್ಸಿಪಾಲ್ಟಿಯಲ್ಲಿ ಏನಾದರೂ ಜಾಗ ಇದ್ದರೆ ಕೊಡಿ ಅಂತ ಹೇಳ್ಬಿಟ್ಟು ಸ್ಥಳೀಯ ತಹಸೀಲ್ದಾರ್ಗೆ ನಾವು ಒಂದು ಪತ್ರ ಬರೆದಿದ್ದೀವಿ. ಅವರು ನಮಗೆ ವಾಪಸ್ಸು ಯಾವುದು ನಮ್ಮ ಸರ್ಕಾರಿ ಜಮೀನು ಇಲ್ಲ ಅಂತ ಹೇಳ್ಬಿಟ್ಟು ನಮಗೆ ಪತ್ರ ಬಂದ ಮೇಲೆ ನಾವೇನು ಮಾಡಿದ್ವಿ, ಸ್ಥಳೀಯವಾಗಿ ಪರ್ಚೇಸ್ ಮಾಡಬೇಕು ಅಂತ ನಾವು ಪೇಪರಲ್ಲಿ ಇದು ಪ್ರಕಟಣೆ ಮಾಡಿ ಸ್ಥಳೀಯರಿಂದ ನಾವು ಅವನ್ನ ಅರ್ಜಿಗಳನ್ನ ಆಹ್ವಾನಿಸಿ ಕೊನೆಗೆ ಈ ಸ್ಥಳ ಏನಾಗಿದೆ ಇವತ್ತು ಆ ಸ್ಥಳನ ನಾವು ಖರೀದಿ ಮಾಡಿದ್ವಿ. ನಿಯಮಾನುಸಾರ ಖರೀದಿ ಮಾಡಿ ಇವತ್ತು ಸುಸಜ್ಜಿತವಾದ ಒಂದು ಕಟ್ಟಡ ಕಟ್ಟಕ್ಕೆ ಒಂದು ಇಲಾಖೆ ಅಪ್ರೂವಲ್ ಎಲ್ಲ ಮಾಡಿ ಇವತ್ತು ಬಿಲ್ಡಿಂಗ್ ಮಾಡೋಕ್ಕೆ ಶಂಕುಸ್ಥಾಪನೆ ಆಗಿದೆ. ಸೊ ಎಲ್ರಿಗೂ ನಾನು ಈ ಪಾಂಡುಪುರ ತಾಲೂಕಿನ ನಮ್ಮ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಸಿಬ್ಬಂದಿಗಳಿಗೆ, ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು, ಆಮೇಲೆ ಆಡಳಿತ ಮಂಡಳಿಯವರಿಗೆ, ಬಹಳ ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಾದ ನಮ್ಮ ಶಿವಕುಮಾರ್ ಸರ್ಗೆ ಎಲ್ರಿಗೂ ನಾನು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಫ್ಲೋರ್ ಇವಾಗ ಬಿಲ್ಡಿಂಗ್ ಏನು ಮಾಡ್ತಾ ಇದ್ದೀವಿ, ಇದು 4 ಕೋಟಿಗಿಂತ ಹೆಚ್ಚಿನ ಮೊತ್ತದಲ್ಲಿ ನಾವು ಮಾಡ್ತಾ ಇದ್ದೀವಿ. ಗ್ರೌಂಡ್ ಫ್ಲೋರು ಮತ್ತು ಇನ್ನು 2 ಅಂತಸ್ತಿನ ಒಂದು ಉಪ ಕಚೇರಿ ಇದು ಆಫೀಸರ್ಸ್ಗೆ, ಇನ್ನೊಂದು ಏನಾದರೂ ಮೀಟಿಂಗ್ ಮಾಡಬೇಕಾದ್ರೆ ಒಂದು ದೊಡ್ಡದು ಹಾಲು ಕಟ್ಟಕ್ಕೆ ನಾವು ಪ್ಲಾನು ಎಸ್ಟಿಮೇಟ್ ಆಗಿದೆ. ಅದನ್ನು ನಿಯಮಾನುಸಾರ ಟೆಂಡರ್ ಕರೆದಿದ್ದೀವಿ. ಈ ಒಬ್ಬರು ಕಾಂಟ್ರಾಕ್ಟ್ರು RC ಕನ್ಸ್ಟ್ರಕ್ಷನ್ಸ್ ಅಂತ, ಸೊ ಅವರಿಗೆ ಅಲಾಟ್ ಆಗಿದೆ. ಸೊ ನಿಯಮಾನುಸಾರ